ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕದಾದ್ಯಂತ ನವೆಂಬರ್ 1ರಂದು ಆಚರಿಸಲಾಗುತ್ತೆ. ಇದರ ಉದ್ದೇಶ ಮತ್ತು ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ, ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ನಾಡು ಅಥವಾ ಕರ್ನಾಟಕದ ಉದಯವಾದ ಈ ದಿನವನ್ನು ಸಂಭ್ರಮಿಸುವುದಕ್ಕೆ ಹಾಗೂ ಕನ್ನಡ ರಾಜ್ಯದ ಏಕೀಕರಣಕ್ಕಾಗಿ ಹೋರಾಡಿದ ಹುತಾತ್ಮರನ್ನು ಸ್ಮರಿಸಿ ಗೌರವಿಸುವ ಹಾಗೂ ಕನ್ನಡಾಭಿಮಾನವನ್ನು ಮೆರೆಯುವ ಉದ್ದೇಶದಿಂದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಆಚರಿಸಲಾಗುತ್ತೆ. ಹಾಗಾದರೆ ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತಾರೆ, ಇದ್ರ ಉದ್ದೇಶ ಏನು, ಇದ್ರ ಹಿನ್ನೆಲೆ ಏನು ಅಂತಂದರೆ, ಕರ್ನಾಟಕ ರಾಜ್ಯ ಏಕೀಕರಣವಾದ ದಿನ. ಹಾಗಾದರೆ ಏಕೀಕರಣ ಅಂತಂದರೆ ಏನು ತಿಳ್ಕೊಳ್ತಾ ಹೋಗೋದಾದರೆ, ಕನ್ನಡ ಮಾತನಾಡುವ ಜನರು ಹಲವು ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದ ಕಾರಣ ಅವರನ್ನು ಒಂದುಗೂಡಿಸಿ ಒಂದು ರಾಜ್ಯವನ್ನು ಮಾಡಿದ ದಿನ ನವೆಂಬರ್ 1. ಈ ಒಂದು ಉದ್ದೇಶದಿಂದ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತೆ. ಹಾಗಾದರೆ ಏಕೀಕರಣ ಅಂತಂದರೆ ಇದ್ರ ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹೋಗೋದಾದರೆ, ಸ್ವತಂತ್ರ ಪೂರ್ವದಲ್ಲೇ ಕರ್ನಾಟಕ ಏಕೀಕರಣ ಅಥವಾ ಭಾಷಾವಾರು ಪ್ರಾಂತ್ಯ ರಚನೆ ಆಗಬೇಕು ಅಂತ ಹೇಳಿ ಹಲವಾರು ಹೋರಾಟಗಳು ನಡೀತವೆ. ಮೊದಲನೇದಾಗಿ 1890ರಲ್ಲಿ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸ್ಥಾಪನೆಯಾಗುತ್ತೆ ಮತ್ತು ಕರ್ನಾಟಕ ಕುಲಪುರೋಹಿತ ಎಂದೇ ಪ್ರಖ್ಯಾತರಾಗಿರ್ತಕ್ಕಂತಹ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ಬರೆದು ಕನ್ನಡ ಜನರಲ್ಲಿ ಒಂದು ಉತ್ಸಾಹವನ್ನು ತುಂಬುತ್ತಾರೆ ಕರ್ನಾಟಕ ಏಕೀಕರಣಕ್ಕೋಸ್ಕರ. ನಂತರ 1905ರಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಕೂಡ ಶುರು ಮಾಡ್ತಾರೆ. ಕರ್ನಾಟಕ ಜನರು 5 ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ ಕಾರಣ ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಹಾಗೂ ಕೊಡಗು ಪ್ರಾಂತ್ಯ, ಈ 5 ಸಂಸ್ಥಾನಗಳಲ್ಲಿ ಹಂಚಿ ಹೋಗಿರ್ತಾರೆ. ಹೈದರಾಬಾದ್ನಲ್ಲಿ ಉರ್ದು, ಬಾಂಬೆಯಲ್ಲಿ ಮರಾಠಿ ಹಾಗೂ ಮದ್ರಾಸ್ ಪ್ರಾಂತ್ಯದಲ್ಲಿ ತಮಿಳು ಭಾಷೆ, ಹೀಗೆ ಆಯಾ ಪ್ರಾಂತ್ಯಗಳಲ್ಲಿ ಆಡಳಿತ ಭಾಷೆ ಬೇರೆ ಇರೋದ್ರಿಂದ ಅಲ್ಲಿರ್ತಕ್ಕಂತಹ ಕನ್ನಡಿಗರಿಗೆ ಆಡಳಿತ ಮತ್ತು ವ್ಯಾಪಾರ ವಹಿವಾಟಿಗೆ ತುಂಬ ತೊಂದರೆ ಆಗ್ತಿರುತ್ತೆ. ಈ ಒಂದು ಉದ್ದೇಶದಿಂದ ಅಲ್ಲಿರ್ತಕ್ಕಂಥ ಕನ್ನಡಿಗರು ಕರ್ನಾಟಕ ಏಕೀಕರಣಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಲು ಪ್ರಾರಂಭಿಸ್ತಾರೆ. ನಂತರ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗುತ್ತೆ. 1916ರಲ್ಲಿ ಕನ್ನಡ ಸಂಘ ಶಿವಮೊಗ್ಗದಲ್ಲಿ ಸ್ಥಾಪನೆಯಾಗುತ್ತೆ. 1920ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ರಾಜಕೀಯ ಪರಿಷತ್ತು ಮತ್ತು ನಾಗಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಗಳು ಏಕೀಕರಣಕ್ಕೆ ರಾಜಕೀಯ ಬೆಂಬಲವನ್ನು ಕೂಡ ನೀಡ್ತವೆ. ಇಲ್ಲಿ ಭಾಗವಹಿಸಿದ ಪ್ರಮುಖ ಮುಖಂಡರನ್ನು ನೋಡ್ತಾ ಹೋಗೋದಾದರೆ, ಗುದ್ಲಪ್ಪ ಹಳ್ಳಿಕೆರೆ, ಸಿದ್ದಪ್ಪ ಕಾಂಬ್ಳಿ, ಕೆಂಗಳ್ ಹನುಮಂತಯ್ಯ, ಎಚ್.ಸಿ. ದಾಸಪ್ಪ, ಎಸ್. ನಿಜಲಿಂಗಪ್ಪ ಮತ್ತು ಟಿ. ಮರಿಯಪ್ಪ ಮುಂತಾದ ಅನೇಕ ಮುಖಂಡರು ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. 1947ರಲ್ಲಿ ಸ್ವತಂತ್ರ ಬಂದಾಗ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ದ 565 ಸಂಸ್ಥಾನಗಳಿಗೆ ಒಂದು ಆಯ್ಕೆಗಳನ್ನು ನೀಡ್ತಾರೆ. ಭಾರತಕ್ಕೆ ವಿಲೀನವಾಗುವುದು ಅಥವಾ ಪಾಕಿಸ್ತಾನಕ್ಕೆ ವಿಲೀನವಾಗುವುದು, ಇಲ್ಲ ಅಂತಂದರೆ ಅವರು ಸ್ವತಂತ್ರವಾಗಿ ಉಳಿದುಕೊಳ್ಳು, ಈ 3 ಆಯ್ಕೆಗಳನ್ನು ಅಲ್ಲಿರ್ತಕ್ಕಂತಹ ರಾಜರಿಗೆ ಅವರು ನೀಡ್ತಾರೆ. ಹಲವಾರು ಪ್ರಾಂತ್ಯಗಳು ಭಾರತದೊಂದಿಗೆ ವಿಲೀನವಾಗುತ್ತೆ. ಆದರೆ ಭಾರತದಲ್ಲಿ 3 ಪ್ರಾಂತ್ಯಗಳು ಭಾರತದೊಂದಿಗೆ ವಿಲೀನವಾಗಲು ನಿರಾಕರಿಸ್ತವೆ. ಅವನ್ನ ನೋಡ್ತಾ ಹೋಗೋದಾದರೆ, ಜಮ್ಮು ಕಾಶ್ಮೀರದ ಹರಿಸಿಂಗ ಮತ್ತು ಪಂಜಾಬಿನ ಮೊಹಮ್ಮದ್ ಮಹಾಕಾತ್ ಕಣಜಿಯವರು ಮತ್ತು ಹೈದರಾಬಾದಿನ ಮೀರ್ ಒಸ್ಮಾನ್ ಅಲಿ ಖಾನ್, ಈ 3 ರಾಜರು ಭಾರತದೊಂದಿಗೆ ವಿಲೀನವಾಗಲು ನಿರಾಕರಿಸ್ತಾರೆ. ಕಾಲಕ್ರಮೇಣ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಭಾರತದೊಂದಿಗೆ ವಿಲೀನವಾಗುತ್ತೆ. ಆದರೆ ಹೈದರಾಬಾದ್ ಪ್ರಾಂತ್ಯ ಭಾರತದೊಂದಿಗೆ ವಿಲೀನವಾಗಲು ನಿರಾಕರಿಸುತ್ತೆ. ಉದ್ದೇಶ ಅಲ್ಲಿ ಹೈದರಾಬಾದ್ ನಿಜಾಮನು ಅವನು ಪಾಕಿಸ್ತಾನದೊಂದಿಗೆ ವಿಲೀನವಾಗಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡಿರ್ತಾನೆ. ಆದರೆ ಹೈದರಾಬಾದಿನ ಪ್ರಾಂತ್ಯದಲ್ಲಿ ಹಲವಾರು ಪ್ರಮುಖವಾಗಿ ಜಾಸ್ತಿ ಹಿಂದೂಗಳೇ ಇರೋದ್ರಿಂದ ಅವರು ಭಾರತದೊಂದಿಗೆ ವಿಲೀನವಾಗಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಆದರೆ ಹಲವಾರು ಹೋರಾಟಗಳನ್ನ ನಡೆಸ್ತಾರೆ ವಿಲೀನವಾಗಬೇಕು ಭಾರತದೊಂದಿಗೆ ಅಂತ, ಬಟ್ ಆಗ್ತಿರೋದಿಲ್ಲ. ಆದರೆ ಕೊನೆಗೆ ಹಲವಾರು ಹೋರಾಟಗಳನ್ನು ನೋಡಿದ ನಂತರ ಮತ್ತು ಹೈದರಾಬಾದ್ ನಿಜಾಮನು ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲವಾರು ಶೋಷಣೆಗಳನ್ನು ನಡೆಸ್ತಿರ್ತಾನೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮವಾಗಿ ಭಾರತದಲ್ಲಿರ್ತಕ್ಕಂಥ ಹಲವು ಪ್ರಾಂತ್ಯಗಳು ಪ್ರಾರಂಭದಲ್ಲಿ ಭಾರತದ ಒಕ್ಕೂಟಕ್ಕೆ ವಿಲೀನವಾಗಲು ಒಪ್ತಿರೋದಿಲ್ಲ. ಆದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಪ್ಪಿಸಿ ಅವರನ್ನು ಭಾರತದ ಒಕ್ಕೂಟಕ್ಕೆ ವಿಲೀನವಾಗೋ ರೀತಿ ಮಾಡ್ತಾರೆ. ಕೊನೆಗೆ ಹೈದರಾಬಾದ್ ನಿಜಾಮನ ವಿಷಯದಲ್ಲಿ ಅಂತಿಮವಾಗಿ ಇವರು ಭಾರತದ ಸೇನೆಯನ್ನು ಹೈದರಾಬಾದ್ ಪ್ರಾಂತ್ಯಕ್ಕೆ ಕಳಿಸ್ತಾರೆ. ಸೆಪ್ಟೆಂಬರ್ 13, 1948ರಂದು ಕಳಿಸಿ ಸೆಪ್ಟೆಂಬರ್ 17ರಂದು ಅಂದರೆ ಸುಮಾರು 5 ದಿನಗಳ ಕಾಲ ನಿರಂತರವಾಗಿ ಭಾರತದ ಸೇನೆ ತಮ್ಮ ಶೌರ್ಯ ಮತ್ತು ನಿಖರವಾದ ಸಿದ್ಧತೆಯ ಮೂಲಕ ಹೈದರಾಬಾದ್ ನಿಜಾಮನ ಪಡೆಯ ವಿರುದ್ಧ ಹೋರಾಟವನ್ನು ನಡೆಸಿ ಅವರನ್ನು ಮಣಿಸಿದ ಪರಿಣಾಮ ನಿಜಾಮನ ಸೇನೆ ಸಂಪೂರ್ಣವಾಗಿ ಭಾರತೀಯ ಸೇನೆಗೆ ಶರಣಾಗುತ್ತಿದ್ದಂತೆ
ಹೈದರಾಬಾದ್ ನಿಜಾಮ ತನ್ನ ಸ್ವತಂತ್ರ ರಾಜ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸಲು ಒಪ್ಪಿಕೊಳ್ತಾನೆ. ಇದರ ಪರಿಣಾಮವಾಗಿ ಆಪರೇಷನ್ ಪೋಲೋ ಕಾರ್ಯಾಚರಣೆ ಅಂತ್ಯವಾಗಿದ್ದು ಅತ್ಯಂತ ಯಶಸ್ವಿಯಾಗಿ ಹೈದರಾಬಾದ್ ಪ್ರಾಂತ್ಯ ಭಾರತದೊಂದಿಗೆ ಸೆಪ್ಟೆಂಬರ್ 17, 1948 ವಿಲೀನವಾಗುತ್ತೆ. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ವಿಂಗಡಣೆ ಬಗ್ಗೆ ಅಷ್ಟೊಂದು ಗಮನವನ್ನು ಕೊಡ್ತಿರೋದಿಲ್ಲ. ಇದನ್ನು ನೋಡಿದ ಹಲವಾರು ಜನ ಹೋರಾಟವನ್ನು ನಡೆಸ್ತಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿ ನೋಡ್ತಾ ಹೋಗ್ಬೋದು. ಇವರು ಆಂಧ್ರ ಪ್ರದೇಶದ ಪೊಟ್ಟಿ ಶ್ರೀರಾಮುಲು ಇವರು ಒಬ್ಬರು ಹೋರಾಟಗಾರರು. ಇವರು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಗೆ ಹೋರಾಟವನ್ನು ನಡೆಸ್ತಿರ್ತಾರೆ. ಇದು ವಿಳಂಬವಾದನ್ನು ನೋಡಿ 1952ರಲ್ಲಿ ಇವರು ಉಪವಾಸವನ್ನು ಕೈಗೊಳ್ತಾರೆ. ಇವರು 52 ದಿನಗಳ ಕಾಲ ಉಪವಾಸವನ್ನು ನಡೆಸಿ ಸಾವನ್ನಪ್ತಾರೆ. ಇವರು ಸಾವನ್ನಪ್ಪಿದ ನಂತರ ಕೇಂದ್ರ ಸರ್ಕಾರ ತೀವ್ರವಾಗಿ ತೆಗೆದುಕೊಂಡು 1953ರಲ್ಲಿ ಭಾರತದ ಪ್ರಥಮ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ಅಸ್ತಿತ್ವಕ್ಕೆ ಬರುತ್ತೆ. ನಂತರದಲ್ಲಿ ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಕೊಡಗು, ಮೈಸೂರು ಸಂಸ್ಥಾನ ಹಾಗೂ ಹೈದರಾಬಾದ್ ಸಂಸ್ಥಾನ ಹೀಗೆ 5 ಸಂಸ್ಥಾನಗಳಲ್ಲಿ ಇದ್ದ ಕನ್ನಡಿಗರನ್ನು ಒಟ್ಟು ಸೇರಿಸಿ 1956ರಂದು ವಿಶಾಲ ಮೈಸೂರು ರಾಜ್ಯ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. 1956 ನವೆಂಬರ್ 1ರಂದು ಬಾಬುರಾಜೇಂದ್ರ ಪ್ರಸಾದ್ ಅವರು ಈ ಒಂದು ವಿಶಾಲ ಮೈಸೂರು ರಾಜ್ಯವನ್ನು ಉದ್ಘಾಟಿಸ್ತಾರೆ. ಅದೇ ಹೊಸ ರಾಜ್ಯದ ರಾಜ್ಯಪಾಲರಾಗಿ ಚಾಮರಾಜ ಒಡೆಯರ್ ಅವರಾಗ್ತಾರೆ ಮತ್ತು ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪರವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇನ್ನು ನವೆಂಬರ್ 1ರಂದು ಹಂಪೆಯ ವಿರೂಪಾಕ್ಷ ಸನ್ನಿಧಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕುಲ ಪುರೋಹಿತರೆಂದು ಖ್ಯಾತಿಯಾಗಿರುವಂಥ ಆಲೂರು ವೆಂಕಟಯ್ಯರ ನೇತೃತ್ವದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ನಂತರದಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರ್ತಿದ್ದೀವಿ. ಈ ಒಂದು ಕರ್ನಾಟಕ ಏಕೀಕರಣವಾದ ನೆನಪಿಗಾಗಿ ಮತ್ತು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದವರನ್ನು ಸ್ಮರಿಸೋದಕ್ಕೋಸ್ಕರ. ಕನ್ನಡಿಗರ ಬಹುದಿನಗಳ ಕನಸು ನನಸಾದರೂ ಕೆಲವೊಂದು ಪ್ರಾಂತ್ಯಗಳು ಅನಂತಪುರ, ಮಡಕಶಿಲಾ, ನೀಲಗಿರಿ, ಹೊಸೂರು, ಸೊಲ್ಲಾಪುರ, ಅಕ್ಕಲಕೋಟೆ, ಕಾಸರಗೋಡು ಈ ಹಲವಾರು ಪ್ರದೇಶಗಳು ವಿಶಾಲ ಮೈಸೂರು ರಾಜ್ಯಕ್ಕೆ ವಿಲೀನವಾಗದೆ ಹಾಗೆ ಉಳಿದುಕೊಳ್ತವೆ. 1956ರಲ್ಲಿ ವಿಶಾಲ ಮೈಸೂರು ಎಂದು ನಾಮಕರಣಗೊಂಡಿದ್ದು, ಆದರೆ ಹಲವಾರು ವಿವಾದಗಳ ನಂತರ 1973ರಲ್ಲಿ ವಿಶಾಲ ಮೈಸೂರು ಕರ್ನಾಟಕ ಅಂಥೇಳಿ ಮರುನಾಮಕರಣಗೊಳ್ಳುತ್ತೆ. ಧನ್ಯವಾದಗಳು.